ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಮ್ಮ ನಡುವೆ ಇರುವಂತಹ ಅದೆಷ್ಟೋ ಜನ ನಿರಂತರವಾಗಿ ಎಲೆಮರೆಕಾಯಿ ಅಂತ ತಮ್ಮನ್ನು ತಾವು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಇಂಥವರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ಒಂದು ಮಾತಿದೆಯಲ್ಲ, ಸೇವಾ ಹಿ ಪರಮೋ ಧರ್ಮ ಅಂತ. ಹಾಗೇನೆ ಇವತ್ತು ನಾವು ಬೆಂಗಳೂರಿನ ಶಂಕರನಗರದಲ್ಲಿರುವಂತಹ ಶಾಸ್ತ್ರಿ ಕಿವುಡು ಮತ್ತು ಮೂಕ ಮಕ್ಕಳ ವಸತಿ ಶಾಲೆಯಲ್ಲಿ ಇದ್ದೇವೆ. ಇಲ್ಲಿ ಸಂಪೂರ್ಣ ಉಚಿತವಾಗಿ ಈ ಥರದ ಮಕ್ಕಳಿಗೆ ವಿಶೇಷ ಶಿಕ್ಷಣವನ್ನ ಕಳೆದ ಅನೇಕ ವರ್ಷಗಳಿಂದ ನೀಡ್ತಾ ಬಂದಿದ್ದಾರೆ. ಹಾಗಾದ್ರೆ ಯಾವ ಸಂಸ್ಥೆ ಇದು? ಈ ಸಂಸ್ಥೆ ನೀಡ್ತಾ ಇರುವಂತಹ ವಿಶೇಷ ಶಿಕ್ಷಣವಾದರೂ ಏನು, ಇಲ್ಲಿರುವಂತಹ ವ್ಯವಸ್ಥೆಗಳಾದರೂ ಏನು, ಈ ಎಲ್ಲವನ್ನ ಕುರಿತಂತೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಶಾಸ್ತ್ರಿ ಕಿವುಡು ಮತ್ತು ಮೂಕ ಮಕ್ಕಳ ವಸತಿ ಶಾಲೆಯ ಕೋಆರ್ಡಿನೇಟರ್ ಆದಂತಹ ಶ್ರೀಮತಿ ಪಲ್ಲವಿಯವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಶಾಲೆಗೆ ಬಂದ್ವಿ, ನಿಮ್ಮ ಶಾಲೆಯ ಎಲ್ಲ ವ್ಯವಸ್ಥೆಗಳನ್ನು ನೋಡಿದ್ವಿ, ಮುಖ್ಯವಾಗಿ ಆ ಮುದ್ದು ಮಕ್ಕಳನ್ನ ನೋಡಿದ್ವಿ, ಅವರ ಕಲಿಕೆಯ ಪ್ರಗತಿಯನ್ನು ನೋಡಿದ್ವಿ. ಬಹಳ ಸಂತೋಷ ಆಯ್ತು ಮೇಡಮ್. ನನಗೆ ಮೊದಲನೇದಾಗಿ ತಮ್ಮದೊಂದು ಕಿರು ಪರಿಚಯ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಸರ್, ನನ್ನ ಹೆಸರು ಪಲ್ಲವಿ ಅಂತ. ಮಿಸ್ಟರ್ ಬಸವರಾಜು ಅವರು ಈ ಶಾಲೆಯ ಸಂಸ್ಥಾಪಕರು, ಫೌಂಡರ್ ಸೆಕ್ರೆಟರಿ ಅವರೇ. ಸೊ ಈ ಶಾಲೆ ಒಂದು ಪೇರೆಂಟ್ಸ್ ಅಸೋಸಿಯೇಷನ್. ಎಲ್ಲಿ ಕೆಲವೊಂದು ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಎಲ್ಲೂ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಅನ್ನೋ ಒಂದು ಟೈಮಲ್ಲಿ ನಾರ್ಮಲ್ ಸ್ಕೂಲ್ಗಳಲ್ಲಿ ಅವರ ಮಕ್ಕಳನ್ನು ಒಂದು ಅಡ್ಮಿಷನ್ ತಗೋತಾ ಇಲ್ಲ, ಬೇರೆ ಎಲ್ಲಿ ಸೇರಿಸೋದು ಅಂತ ಗೊತ್ತಾಗದಿದ್ದಾಗ ಸ್ಥಾಪನೆ ಆದಂಥ ಒಂದು ಪೇರೆಂಟ್ಸ್ ಮಾಡಿಕೊಂಡಂಥ ಒಂದು ಅಸೋಸಿಯೇಷನ್. ಸೊ ಇದು ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಫಾರ್ ದ ಡೆಫ್ ಅಂತ ಒಂದು ಟ್ರಸ್ಟ್ ಮಾಡಿ ಅದರಲ್ಲಿ ಶಾಸ್ತ್ರಿ ಕಿವುಡು ಮತ್ತು ಮೂಕ ಮಕ್ಕಳ ವಸತಿಯುತ ಶಾಲೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡು 93-94 ಸ್ಟಾರ್ಟ್ ಆದಂಥ ಒಂದು ಶಾಲೆ ಇದೆ ಸರ್. ನಮ್ಮ ತಂದೆಯವರು ಬಸವರಾಜು, ಅವರು ಸ್ವಂತ ಮಗಳು ಅಂದರೆ ನನ್ನ ಅಕ್ಕ, ಅವಳಿಗೆ ಅಂತಲೇ ಅವರು ಮುಂದಾಳತ್ವ ತಗೊಂಡು ಇದೇ ಥರನೇ ಸುಮಾರು ಮಕ್ಕಳುಗಳು ಇದ್ದಂಥ ಒಂದು ಶಾಲೆ ಇದು. ಈಗ ಅಟ್ ಪ್ರೆಸೆಂಟ್ ಒಂದು 10 ವರ್ಷದಿಂದ ನಾನು ಶಾಲೆಯಲ್ಲಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸರ್. ತಮ್ಮ ತಂದೆಯವರ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ, ಅವ್ರ ಬಗ್ಗೆ ಹೇಳೋದಾದ್ರೆ? ಬಸವರಾಜು ಅವರು ಬಾಯ್ಲರ್ ಆಪ್ರೇಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂತ ನಮಗೆಲ್ಲ ತಿಳಿದೇ ಇದೆ, ಅಲ್ಲಿ ಒಂದು ಬಾಯ್ಲರ್ ಆಪ್ರೇಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಮತ್ತು ಅದೇ ಥರ ಒಂದು ಇಂಟ್ರೆಸ್ಟ್ ಇರೋವಂಥ ಕೆಲವೊಂದು ಸ್ಟಾಫ್ಗಳು ಆಗಿರ್ಬೋದು. ವಿಜಯ್ ಕುಮಾರಿ ಅಂತ ಹೇಳ್ಬಿಟ್ಟು HM ಆಗಿದ್ದಾರೆ ಇಲ್ಲಿ. ಚಂದ್ರಶೇಖರ್ ಅಂತ ಅವರು ಕೂಡ ಅಸಿಸ್ಟೆಂಟ್ ಸೆಕ್ರೆಟ್ರಿ ಆಗಿ ವರ್ಕ್ ಮಾಡಿದಂಥವ್ರು. ಇವರೆಲ್ಲ ಒಟ್ಟಿಗೆ ಸೇರಿ ಸ್ಥಾಪನೆ ಮಾಡಿದಂಥ ಒಂದು ಶಾಲೆ. ಈಗ 95 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ತಗೋತಾ ಇದ್ದಾರೆ. ಅದರಲ್ಲಿ 30 ಜನ ಮಕ್ಕಳು ಇಲ್ಲಿ ರೆಸಿಡೆನ್ಷಿಯಲ್ ಇದ್ದಾರೆ. ಸೊ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಮ್ಮದು ವೆಹಿಕಲ್ ಹೋಗಿ ಮಕ್ಕಳನ್ನ ಪಿಕ್ ಡ್ರಾಪ್ ಮಾಡ್ತಾರೆ. ಸೊ ಇದು 3 ಹೊತ್ತು ಫ್ರೀ ಊಟ ಒಂದು ವ್ಯವಸ್ಥೆ ಇರುವಂಥ ಒಂದು ಶಾಲೆ, ವಸತಿಯುತ ಮತ್ತು ಫ್ರೀ ಎಜುಕೇಷನ್ ಹೊಂದಿರುವಂಥ ಒಂದು ಶಾಲೆ. ಬಹಳ ಸಂತೋಷ ಆಯಿತು. ಸಂಪೂರ್ಣ ಉಚಿತವಾಗಿ ಈ ಎಲ್ಲ ಮಕ್ಕಳಿದ್ದಾರಲ್ಲ, ಅವರಿಗೆ ತಾವೆಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಾ ಅಂಥೇಳಿ. ಇನ್ನು ತಮ್ಮ ತಂದೆಯವರಿಗೆ ಯಾಕೆ ಈ ಥರದ್ದು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ನಿಸ್ತು? ಸರ್, ಯಾಕೆ ಇದೇ ಥರ ಸಂಸ್ಥೆ ಅಂದರೆ, ಒಬ್ವಿಯಸ್ಲಿ ಮನೇಲೊಬ್ಬರು ಕಿವಿ ಕೇಳದೇ ಇರೋವಂಥ ಒಂದು ಮಗು ಇದೆ. ಹೆಣ್ಮಗು ಅಂತ ಕಡೆಗಣಿಸ್ಲಿಲ್ಲ ಯಾವುದೇ ಕಾರಣಕ್ಕೂ. ಹೌದು, ಆ ಮಗುಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು, ಆ ಮಗುನು ಈ ಭೂಮಿ ಮೇಲೆ ಒಂದು ತನ್ನದೇ ಆದಂಥ ಒಂದು ನೆಲೆ ಕಾಣಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬರೀ ತನ್ನ ಮಗುಗೆ ಸಿಕ್ಕೋದು ಬೇಡ ಅಂದ್ಬಿಟ್ಟು ಬೇರೆಯವ್ರಿಗೂ ಸಿಗಲಿ. ಈ ಮಕ್ಕಳಿಗೆ ಕೆಲವರು ಒಂದು ಮನೆಯಲ್ಲಿ ಒಂದು ಕಿವಿ ಕೇಳದೇ ಇರೋ ಮಗು ಇರುತ್ತೆ, ಒಂದು ನಾರ್ಮಲ್ ಮಗು ಇರುತ್ತೆ. ಅಂದರೆ ಆ ನಾರ್ಮಲ್ ಮಗು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೋಗುತ್ತೆ, ಎಲ್ಲ ಫೆಸಿಲಿಟೀಸು ಇರೋತಿದೆ. ಈ ಕಿವಿ ಕೇಳದಿರೋ ಮಗು ಅಥವಾ ಡಿಸೇಬಲ್ಡ್ ಮಗು ಅಂತ ನಾವು ಏನು ಹೇಳ್ತೀವಿ,
ಅದೊಂದು ರೂಮಲ್ಲಿ ಇರುತ್ತೆ, ಲಾಕ್ ಮಾಡ್ತಾರೆ, ಅವ್ರನ್ನ ಮಿಂಗಲ್ ಆಗೋಕ್ಕೆ ಬಿಡೋದಿಲ್ಲ. ಈ ರೀತಿ ತುಂಬ ಡಿಫಿಕಲ್ಟೀಸ್ ಅವರ ಲೈಫಲ್ಲಿ ಸಫರ್ ಮಾಡ್ತಾರೆ. ಸೊ ನೀವು ಮನೆಯಲ್ಲಿ ಮಗು ಇಟ್ಕೊಳ್ಳೋಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲೇ ಇರೋ ಸಾಕಷ್ಟು ಪೇರೆಂಟ್ಸ್ಗಳು ಹಾಸ್ಟೆಲಲ್ಲಿ ಬಿಟ್ಟಿರ್ತಾರೆ, ಮಿಂಗಲ್ ಮಾಡೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಈಗೆಲ್ಲ ಕೆಲವೊಂದು ಮೈಂಡ್ಸೆಟ್ಗಳು ಚೇಂಜ್ ಆಗಿದೆ, ಇಲ್ಲ ಆ ಮಗುನೂ ನಮ್ಮದೇ ಅನ್ನೋ ಒಂದು ಮೈಂಡ್ಸೆಟ್ಸ್ ಬಂದಿದೆ. ಬಟ್ ಈ ಶಾಲೆ ಸ್ಟಾರ್ಟ್ ಆದಂಥ ಸಮಯದಲ್ಲಿ ಆ ರೀತಿ ಇತ್ತು. ಸೊ ಆಗ ಹಾಸ್ಟೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿ ನಮ್ಮದೇ ಸ್ವಂತ ಮನೆಯಲ್ಲಿ ಒಂದು 15 ಜನ ಮಕ್ಕಳನ್ನ ನಮ್ಮ ತಾಯಿಯವರೇನೆ ಎಲ್ಲ ಅವ್ರಿಗೆ ಊಟ ಬಟ್ಟೆ ಎಲ್ಲ ನೋಡಿಕೊಂಡು ಬೆಳೆದು ಬಂದಂಥ ಒಂದು ಕಟ್ಟಡ ಆಗಿ ನಿಂತಿದ್ದಂಥ ಒಂದು ಶಾಲೆ ಸರ್. ಅದೆಷ್ಟೋ ಜನ ಮಕ್ಕಳಿಲ್ಲ ಅಂಥೇಳಿ ಒದ್ದಾಡ್ತಾರೆ. ಇನ್ನು ಕೆಲವರಿಗೆ ಮಕ್ಕಳಾದರೆ ಆ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದ್ರೆ ಈ ಮಕ್ಕಳು ನಮಗೆ ಬೇಡ ಅಂಥೇಳಿ ಯಾವುದಾದ್ರೂ ಅನಾಥಾಶ್ರಮಕ್ಕೋ ಅಥವಾ ಇನ್ಯಾವುದೋ ಆಶ್ರಮಕ್ಕೋ ತೊಗೊಂಡು ಹೋಗಿ ಬಿಟ್ಟು ಬಂದುಬಿಡ್ತಾರೆ. ಹೊಟ್ಟೆ ಉರಿಯಲ್ವಾ ಮೇಡಮ್? ಹೌದು ಸರ್. ಈಗ ನಮ್ಮ ಶಾಲೆಯಲ್ಲೂ ಇದ್ದಾರೆ, ಪೊಲೀಸ್ ಸ್ಟೇಷನಿಂದ FIR ಆಗಿ ಈ ಮಗುಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಬಸ್ ಸ್ಟಾಪಲ್ಲಿ ಬಿಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಸೇರಿದಂಥ ಮಕ್ಕಳು ಕೂಡ ನಮ್ಮಲ್ಲಿದ್ದಾರೆ. ಮತ್ತು ಅಜ್ಜಿ ತಾತ ತಂದೆ ತಾಯಿ ತೀರ್ಕೊಂಡಿರ್ಬೋದು ಅಥವಾ ಸಿಂಗಲ್ ಪೇರೆಂಟ್ ಇರ್ಬೋದು, ಇನ್ನು ಈ ಥರ ಮಗು ಆಗಿದೆ ಅಂದ್ಬಿಟ್ಟು ವಿಚ್ಛೇದನ ತೊಗೊಂಡಿರ್ತಾರೆ. ಅವರಲ್ಲೇ ಜಗಳ ಭಿನ್ನಾಭಿಪ್ರಾಯಗಳಿರುತ್ತೆ, ನನಗೆ ಈ ಮಗು ನೋಡ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಬಿಟ್ಟಿರೋರು ಇದ್ದಾರೆ. ಅಂದರೆ ಆರ್ಫನ್ ಮಕ್ಕಳು ಇದ್ದಾರೆ, ಸಿಂಗಲ್ ಪ್ಯಾರೆಂಟ್ಸ್ ಕಿಡ್ಸ್ ಕೂಡ ಇದ್ದಾರೆ ನಮ್ಮಲ್ಲಿ ಸರ್. ನಮಸ್ತೆ, ನನ್ನ ಹೆಸರು ಪದ್ಮಾ ಅಂತೇಳಿ. ಇದನ್ನೆಲ್ಲ ಎಕ್ಸಾಂಪಲ್ ಕೊಡಬೇಕು. ಈ ಮಗುಗೆ ಒಂದು ಪದನ ಅರ್ಥ ಮಾಡಿಸ್ಬೇಕಂದ್ರೆ ಒಂದು ವರ್ಡ್ಗೆ ಅಥವಾ ಒಂದು ಸೆಂಟೆನ್ಸ್ಗೆ 5-6 ಎಕ್ಸಾಂಪಲ್ಗಳನ್ನ ಕೊಡ್ತಾ ಇರಬೇಕು. ಆವಾಗ ಮಾತ್ರ ಈ ಮಕ್ಕಳಿಗೆ ಅರ್ಥ ಮಾಡ್ಸೋಕ್ಕೆ ಕಷ್ಟ. ಆ ನಾರ್ಮಲ್ ಮಕ್ಕಳ ಜೊತೆ ಕುತ್ಕೊಂಡೆ ನಮ್ಮ ಮಕ್ಕಳು ಕೂಡ ಎಕ್ಸಾಮ್ನ ಬರೀತಾರೆ, ಸೇಮ್ ಆನ್ಸರ್ನ ಬರೀತಾರೆ. ಆದರೆ ಆ ಬರೆಯೋಂಥ ಹಂತಕ್ಕೆ ನಾವು ಅವ್ರಿಗೆ ಟೀಚಿಂಗ್ನ ಮಾಡಿ ಆ ಲೆವೆಲಿಗೆ ತಗೊಂಡೋಗ್ಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಬಟ್ ಒಟ್ಟಾರೆ ಈ ಮಕ್ಕಳು ಯಾರೂ ಕೂಡ ಬರೀ ಆರ್ಫನ್ ಮಕ್ಕಳು ಅಥವಾ ಕಿವುಡು ಮೂಕ ಮಕ್ಕಳು ಅಂತ ಹೇಳಿ ನಮ್ಗೆ ಅನ್ಸಲ್ಲ. ಇವರೆಲ್ಲರೂ ಕೂಡ ವಿಶೇಷವಾದ ಶಕ್ತಿಯನ್ನು ಪಡ್ಕೊಂಡು ಬಂದಂತಹ ಪರಮಾತ್ಮನ ಮಕ್ಕಳು ಇವರೆಲ್ಲರೂ ಕೂಡ. ನಾವು ಅದೇ ಹೇಳೋದು, ದೇವರ ಮಕ್ಕಳು ಅಂತಾನೆ ಹೇಳ್ತೇವೆ. ನಿಜಕ್ಕೂ. ಇನ್ನೊಂದು, ತಮ್ಮಲ್ಲಿ ಬೇರೆ ಬೇರೆ ಭಾಗಗಳಿಂದ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರಿ. ಇನ್ನು ಕೆಲವರು ಬೆಂಗಳೂರಿನ ಸುತ್ತಮುತ್ತ ಭಾಗದಿಂದ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರಿ. ಮುಖ್ಯವಾಗಿ ಯಾವ್ಯಾವ ತರದ ಸಮಸ್ಯೆ ಇರುವಂತಹ ಮಕ್ಕಳನ್ನ ತಮ್ಮಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀರಾ? ಸರ್, ನಮ್ಮಲ್ಲಿ ಕಿವುಡು ಮತ್ತು ಮೂಕ ಮಕ್ಕಳು, ಈ ಡಿಸಬಿಲಿಟಿ ಇರೋ ಮಕ್ಕಳನ್ನ ಮಾತ್ರ ಅಡ್ಮಿಷನ್. ಈಗ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ UDID ಕಾರ್ಡ್ ಅನ್ನೋದು ಒಂದು ಕಂಪಲ್ಸರಿ ಇದೆ. ಸೊ ಆ ಕಾರ್ಡಲ್ಲಿ ಎಲ್ಲ ಮೆನ್ಷನ್ ಆಗುತ್ತೆ, ಈ ಮಗುಗೆ ಏನು ಡಿಸಬಲ್ ಇದೆ, ಹಿಯರಿಂಗ್ ಇಂಪೈರ್ಡ್ ಅಥವಾ ಮೆಂಟಲಿ ರಿಟಾರ್ಡೆಡ್, ID ಮಕ್ಕಳು ಎಲ್ಲ ಬೇರೆ ಬೇರೆ ಥರ ಡಿಸಬಿಲ್ಡ್ ಇರೋ ಅಂಥ ಒಂದು ಆ ಕಾರ್ಡ್ ನಮಗೆ ಹೇಗೆ ಆಧಾರ್ ಕಾರ್ಡ್ ಇದೆಯೋ ಅದೇ ರೀತಿ ಡಿಸಬಿಲ್ಡ್ ಕಾರ್ಡ್ ಅದು. ಆ ಕಾರ್ಡ್ ಇದ್ದರೆ ಸಾಕು, ಫ್ರೀ ಅಡ್ಮಿಷನ್ ಇಲ್ಲಿ ಗ್ಯಾರಂಟಿ ಇದ್ದೇ ಇರುತ್ತೆ ಸರ್. ಅದೊಂದು ಡಿಸಬಿಲಿಟಿ ಬಿಟ್ಟು ಮಿಕ್ಕಿದ್ದು ನಾವು ಯಾವುದು ತೊಗೊಳ್ಳೋ ಏನು ಪರ್ಮಿಷನ್ ಇಲ್ಲ ಸರ್. ಇನ್ನು ನಾವೊಂದು 20-30 ವರ್ಷದ ಹಿಂದಿನ ಯೋಚನೆ ಮಾಡೋದಾದರೆ ಆಗ ಇಷ್ಟೊಂದೆಲ್ಲ ಮೆಡಿಕಲ್ ಫೀಲ್ಡ್ ಬೆಳೆದಿರಲಿಲ್ಲ, ಮತ್ತು ಜನಸಾಮಾನ್ಯರಿಗೂ ಕೆಲವೊಂದು ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ಇರಲಿಲ್ಲ. ಇದೆಲ್ಲ ಕಾರಣಗಳಿಗೋಸ್ಕರ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇತ್ತು ಹುಟ್ಟುವಂತಹ ಮಕ್ಕಳಲ್ಲಿ. ಆದರೆ ಇವತ್ತು ಇಷ್ಟೊಂದು ಸೈನ್ಸು, ಟೆಕ್ನಾಲಜಿ, ಮಾಧ್ಯಮ ಇಷ್ಟೆಲ್ಲ ಮುಂದುವರೆದಿದ್ರು ಕೂಡ ಇವತ್ತಿಗೂ ಈ ಥರದ ಸಮಸ್ಯೆಗಳು ಬರ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ ತಮಗನ್ಸುತ್ತೆ? ಕಾರಣ ಸರ್, ಒಂದೇ ಕುಟುಂಬದಲ್ಲಿ ಮದುವೆ ಆಗಿರೋದೊಂದು ತುಂಬ ಮೇನ್ ರೀಸನ್ ಆಗಿರುತ್ತೆ. ನಮ್ಮಲ್ಲಿ ಈಗ ಈ ಶಾಲೆಯಲ್ಲಿ ಅಟ್ ಪ್ರೆಸೆಂಟ್ ಇರೋರಲ್ಲಿ ಆಲ್ಮೋಸ್ಟ್ 25% ಮುಸ್ಲಿಮ್ಸೇ ಇದ್ದಾರೆ. ಸೊ ಅವ್ರದ್ದೆಲ್ಲ ಏನು ಒಳಗೊಳಗೆ ಮದುವೆ ಆಗಲ್ಲ. ಈಗ ಫಾರ್ ರಿಲೇಟಿವ್ಸ್ ಆ ರೀತಿ ಜಾಸ್ತಿನೇ ಆಗುತ್ತೆ. ಅಂದರೆ ಹಳ್ಳಿ ಕಡೆಯಿಂದ ಬಂದವರು ಅವರು ಇನ್ನೂ 25 ಆ ಥರ ಇದ್ದಾರೆ. ಸೊ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ ಅರಿವಿಲ್ಲದೆ ಅಥವಾ ನಮ್ಮ ಸಂಬಂಧಿಕರು ನಮ್ಮಲ್ಲೇ ಇರಲಿ, ನಮ್ಮಲ್ಲೇ ಉಳಿಲಿ ಮಗು ಅನ್ನೋ ಒಂದು ಇದರಲ್ಲಿ ಮದುವೆ ಆಗಿರುವಂಥ ಅದು ಒಂದು ಇದಿರುತ್ತೆ. ಅದು ಬಿಟ್ಟರೆ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಮಾತ್ರೆ ಅಥವಾ ಬೇರೆ ಏನೋ ಒಂದು ಎಡ್ವರ್ಟಾಗಿ ಹುಷಾರಿಲ್ಲದೆ ಯಾವುದೋ ಬೇರೆ ಮಾತ್ರೆಗಳು ತೊಗೊಳ್ಳೋದು ಅಥವಾ ಏನೋ ಆಕ್ಸಿಡೆಂಟಲಿ ಏನಾದ್ರು ಪೆಟ್ಟಾದಂಥ ಟೈಮಲ್ಲಿ ಇದು ಕೂಡ ಒಂದು ರೀಸನ್ ಆಗುತ್ತೆ ಸರ್. ನನ್ನ ಹೆಸರು ಹೇಮಾವತಿ ಅಂತ. ನಾನು ಶಾಸ್ತ್ರಿ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಸುಮಾರು 28 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಮೊದಲು ಈ ಶಾಲೆಗೆ ಬಂದಾಗ ನನಗೆ ಈ ಮಕ್ಕಳನ್ನು ನೋಡಿ ಅವ್ರ ಜೊತೆ ಸಂಭಾಷಣೆ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಆಮೇಲೆ ಗೊತ್ತಾಯಿತು ಇದಕ್ಕೆ ಒಂದು ತರಬೇತಿ ಇದೆ ಅಂತ ಹೇಳಿಬಿಟ್ಟು. ಸೊ ನಾನು ಅದನ್ನು ಆ ತರಬೇತಿಯನ್ನು ಮುಗಿಸ್ಕೊಂಡು ಬಂದ ಮೇಲೆ ಈ ಮಕ್ಕಳ ಜೊತೆ ಯಾವ ರೀತಿ ನಾವು ಪಾಠ ಮಾಡಬೇಕು, ಯಾವ ರೀತಿ ಇವ್ರ ಜೊತೆ ಮಾತಾಡಬೇಕು ಅನ್ನೋದನ್ನೆಲ್ಲ ಕಲ್ತಿದ್ದೀನಿ. ಇನ್ನು ಯಾವ ಸಮಯದಲ್ಲಿ ತಂದೆಗೋ ತಾಯಿಗೋ ನನ್ನ ಮಗುವಿಗೆ ಈ ಥರದ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ, ಅಥವಾ ಯಾವ ವಯಸ್ಸಿನಲ್ಲಿ ಅವ್ರು ಗುರುತಿಸಿ
ಅದನ್ನ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ತಮ್ಗನ್ಸುತ್ತೆ? ಸರ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಯಾಕಂದರೆ ಒಂದು ಮಗು ಹುಟ್ಟಿದ ತಕ್ಷಣ ಈಗೆಲ್ಲ ತುಂಬ ಅಡ್ವಾನ್ಸ್ ಇದ್ದಾರೆ ಮಕ್ಕಳು. ಕೂಗಿದ್ರೆ ಸಾಕು ತಿರುಗಿ ನೋಡ್ತಾರೆ, ಎಲ್ಲ ಐಡೆಂಟಿಫೈ ಮಾಡ್ತಾರೆ, ಬೆಳಕು ಐಡೆಂಟಿಫೈ ಮಾಡ್ತಾರೆ, ಶಬ್ದಗಳು ಎಲ್ಲಿ ಆಗ್ತದೆ ಅಂದರೆ ಟಕ್ಕಂತ ಅಲ್ಲಿ ತಿರುಗುತ್ತಾರೆ. ಆ ಮಗು ಆ ಥರ ರಿಯಾಕ್ಟ್ ಮಾಡದೇ ಇದ್ದಾಗ ಡೆಫಿನೆಟ್ಲಿ ಅಲ್ಲೇನೋ ಒಂದು ಸಮಸ್ಯೆ ಇದೆ. ಸೊ ನೀವು ಅದನ್ನು ಒಪ್ಕೋಬೇಕು, ತಂದೆ ತಾಯಿ ಆದವರು ಒಪ್ಕೋಬೇಕು, ಇಲ್ಲ ನನ್ನ ಮಗು ಕರೆಕ್ಟ್ ಇದೆ. ಇದನ್ನು ವಾದಿಸೋರೇ ಜಾಸ್ತಿ ಇದ್ದಾರೆ. ಬಟ್ ಅದನ್ನು ಒಪ್ಕೊಂಡು ಅರ್ಲಿ ಸ್ಟೇಜಲ್ಲಿ ವಿತಿನ್ 5 years ಮಗುಗೆ ವಿತಿನ್ 5 years ಆ ಟೈಮಲ್ಲಿ ಆಪ್ರೇಷನ್ಸ್ ನಡೆಯುತ್ತೆ, ಕಾಕ್ಲಿಯರ್ ಇಂಪ್ಲಾಂಟ್ ಅಂತ. ಸೊ ಅದನ್ನು ಮಾಡಿಸ್ಬೋದು. ನಿಮ್ಯಾನ್ಸಲ್ಲಿ ಫ್ರೀಯಾಗಿ ಮಾಡ್ತಾರೆ. ಅದು ಆಲ್ಮೋಸ್ಟ್ 8 lakhsವರೆಗೂ ಆಗುತ್ತೆ ಖರ್ಚು ಹೊರಗಡೆ. ಇದು ಯಾರಿಗೂ ಕೆಲವ್ರಿಗೆ ಅರಿವಿದೆ, ಕೆಲವ್ರಿಗೆ ಅರಿವಿಲ್ಲ. ಸೊ ಇದು ಫ್ರೀಯಾಗಿ ಆಗೋವಂಥ ಒಂದು ಆಪ್ರೇಷನ್ ವಿತಿನ್ 5 years. ಅದಾದಮೇಲೆ ಸ್ವಲ್ಪ ರಿಸ್ಕ್ ಇರುತ್ತೆ, ಯಾಕಂದರೆ ಮಗು ಬೆಳವಣಿಗೆ ಆಗಿದೆ, ಅದು ಯಾಕಂದ್ರೆ ನರ್ವ್ ಎಲ್ಲ ಕನೆಕ್ಟೆಡ್ ಇರೋದ್ರಿಂದ. ಸೊ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಮಾಡೋದು ಕಷ್ಟ ಇದೆ. ಸೊ ನೀವು ಕಾಕ್ಲಿಯರ್ ಇಂಪ್ಲಾಂಟ್ ಆದ ತಕ್ಷಣ ಮಗು ಕೇಳಿಸುತ್ತೆ ಅನ್ನೋದು ಸುಳ್ಳು. ಸೊ ಮಗುಗೆ ಅದು ಟ್ರೈನಿಂಗ್ ಆಗ್ತಾ ಹೋಗಬೇಕು. ಮದರ್ ಕೂಡ ಅದಕ್ಕೆ ಟ್ರೈನಿಂಗ್ ತೊಗೋಬೇಕು. ಈಗ ಮದರ್ ಟ್ರೈನಿಂಗ್ ಅಂತಲೇ ಓಪನ್ ಆಗಿದೆ ಸೆಂಟರ್ಸ್. ಮಗುಗೆ ಹೇಗೆ ಟ್ರೈನಿಂಗ್ ಸ್ಪೀಚ್ ಥೆರಪಿ ಕೊಡ್ತಾರೋ ಅದೇ ರೀತಿ ಮದರ್ಗೆ ಮಗು ಜೊತೆ ಹೇಗೆ ಮಾತಾಡಬೇಕು, ಮಗುಗೆ ಒಂದೊಂದೇ ಪದಗಳನ್ನ ಹೇಗೆ ಹೇಳ್ಕೊಡ್ಬೇಕು. ಒಬ್ವಿಯಸ್ಲಿ ಮಗು ಮೋಸ್ಟ್ ಆಫ್ ದ ಟೈಮ್ ತಾಯಿ ಜೊತೆನೇ ಇರೋದ್ರಿಂದ ಮಗು ಲಿಪ್ ಮೂಮೆಂಟ್ ನೋಡಿ, ಸೌಂಡ್ ಕೇಳಿಸ್ಕೊಂಡು ಪ್ರತಿಯೊಂದೂ ಅದು ಅಬ್ಸರ್ವ್ ಮಾಡುತ್ತೆ. ಸೊ ಇದು ಇಂಪಾರ್ಟೆಂಟ್ ಅಂತ ತಾಯಿಗೆ ತರಬೇತಿಗಳು ನಡೆಯುತ್ತೆ ಸರ್. ಅದನ್ನು ನೆಕ್ಸ್ಟ್ ಸ್ಟೆಪ್, ಈಗ ಕಾಕ್ಲಿಯರ್ ಇಂಪ್ಲಾಂಟ್ ಹೇಗಾಯಿತು, ನೆಕ್ಸ್ಟ್ ಸ್ಟೆಪ್ ಇದು ತಾಯಿಗೆ ತರಬೇತಿ. ಅದಾದಮೇಲೆ ಮಗುಗೆ ಏನು ನಡೀತಾ ಇದೆ ಕ್ಲಾಸಲ್ಲಿ ಅದನ್ನು ಫಾಲೋ ಅಪ್ ಮಾಡಬೇಕು. ಸೊ ಮನೆಗೆ ಹೋದ್ಮೇಲೂ ಕೂಡ ಮಗುಗೆ ಒಂದು ಜೋರಾಗಿ ಆ ಶಬ್ದಗಳನ್ನ ಅಭ್ಯಾಸ ಮಾಡಿಸು. ಈಗ ಸ್ಪೀಚ್ ಥೆರಪಿ ಅಂದರೆ ಕ್ಲಾಸಲ್ಲಿ ಟೀಚರ್ ಹೇಗೆ ಮಾಡ್ತಾರೆ, ಇಲ್ಲಿ ಇಟ್ಕೋತಾರೆ ವಾಯ್ಸ್ ವೈಬ್ರೇಷನ್ಸ್, ಕೈ ಇಲ್ಲಿ ಇಟ್ಕೊಂಡು ಈ ವೈಬ್ರೇಷನ್ ನಿನ್ಗೆ ಬರೋ ಥರ ನೀನು ಸೌಂಡ್ ಮಾಡು ಅಂತ ಹೇಳ್ಕೊಡ್ತಾರೆ. ಸೊ ಒಂದು ಮೈಕ್ ಇಟ್ಕೊಂಡು ಹೆಡ್ಫೋನ್ ಹಾಕಿ ತಾಯಿ ಏನು ಟೀಚರು ಮೈಕಲ್ಲಿ ಮಾತಾಡ್ತಾರೆ, ಮಗುಗೆ ಅದು ಹೆಡ್ಫೋನಲ್ಲಿ ಅದು ಕೇಳುತ್ತೆ, ಪ್ಲಸ್ ವೈಬ್ರೇಷನ್ ಕೂಡ ಎರಡೂ ಫೀಲ್ ಆಗುತ್ತೆ. ಸೊ ಸೆನ್ಸ್ ಆರ್ಗನ್ಸ್ ನಮಗೆ ಹೇಗೆ ಇದಾಗುತ್ತೆ. ಸೊ ಆ ರೀತಿ ಕೂಡ ಮನೇಲಿ ತಾಯಿನೂ ಅದನ್ನು ಮಾಡ್ತಾ ಹೋದಾಗ ಒಂದು ಪಾಯಿಂಟ್ ಆಫ್ ಟೈಮ್ ಆಬ್ವಿಯಸ್ಲಿ ಅದು ಬರುತ್ತೆ. ಒಂದು 80% ಮಗು ಮಾತಾಡುವಂಥ ಕೆಪಾಸಿಟಿ ಬರ್ಬೋದು. ಇನ್ನು ಯಾವ ವಯಸ್ಸಿನ ನಂತರ ಆ ಮಕ್ಕಳಿಗೆ ಕಿವಿ ಕೇಳಿಸುವಂಥದ್ದು ಅಥವಾ ಮಾತನಾಡೋದಕ್ಕೆ ಬರುವಂಥ ಅವಕಾಶಗಳು ಕಡಿಮೆ ಅಂತ ಹೇಳಿ ತಮ್ಗನ್ಸುತ್ತೆ? ಹೌದು ಸರ್, ಒಂದು 6 ವರ್ಷ 7 ವರ್ಷ ಇದಾದ ಮೇಲೆ ಟ್ರೈನಿಂಗ್ ಏನೂ ಸಿಕ್ಕೇ ಇಲ್ಲ ಮಗುಗೆ ಅಂದಾಗ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅದು ಬೇಸಿಕ್ ಮಗುಗೇನೂ ಕೇಳಿಸಿಲ್ಲ ಅಂದಾಗ ಡೆಫಿನೆಟ್ಲಿ ಅದು ನೆಕ್ಸ್ಟ್ ಲೆವೆಲ್ ಏನು ಕೇಳಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ಮತ್ತು ಟ್ರೈನಿಂಗ್ ಕೊಡೋರಿಗೂ ಕಷ್ಟ ಆಗುತ್ತೆ. ನನ್ನ ಅಕ್ಕಂದೇ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಅವಳು 100% ಡಫ್ ಇದ್ಲು, ಈಗ 95% ಮಾತಾಡ್ತಾಳೆ. ಸೊ ಅದು ಕ್ಲಾಸಲ್ಲಿ ಟೀಚರ್ಸ್ ಕೂಡ ಎಫರ್ಟು, ಪ್ಲಸ್ ನನ್ನ ತಾಯಿ ನನ್ನ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇದು. ನನ್ನ ತಾಯಿ ಮೈಕಲ್ಲಿ ಹೇಳೋರು, ಅಕ್ಕ ಏನು ಇಯರ್ಫೋನಲ್ಲಿ ಕೇಳಿಸ್ಕೊಳ್ಳೋಳು. ಸೊ ಪ್ರತಿಯೊಂದು ಒಂದು ಪದಗಳು ಏನೇನಿದೆ ಅದನ್ನು ಕೇಳಿಸ್ಕೊಂಡು ಅದ್ರ ಉಚ್ಚಾರಣೆ ಕೂಡ ಮಾಡ್ಕೊತ ಅವಳು ವಾಯ್ಸಲ್ಲಿ ಓಪನ್ ಆಗಿ ಕಲ್ತಂಥ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಚೈಲ್ಡ್ಹುಡ್ ಸರ್. ಇನ್ನು ತಮಗೆ ಈ ಆಸಕ್ತಿ ಹೇಗೆ ಬಂತು ಅಂತ? ತಮ್ಮ ತಂದೆಯವರೇನೋ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಒಂದೊಳ್ಳೆ ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ ಖಂಡಿತ, ಆದರೆ ತಾವು ಇದ್ರೊಟ್ಟಿಗೆ ಕೈ ಜೋಡಿಸಿದ್ರಲ್ಲ, ಹೇಗಿದು ಸರ್? ಇದರಲ್ಲಿ ಆಸಕ್ತಿ ಡೆಫಿನೆಟ್ಲಿ ಹೇಳೋದಾದರೆ ಇರಲಿಲ್ಲ. ನಂದು ಕಾಲೇಜೆಲ್ಲ ಫ್ಯಾಷನ್ ಡಿಸೈನಿಂಗ್ ಆಗಿತ್ತು, ಏನು ಡಿಪ್ಲೊಮೊ ಮತ್ತು BSc. ಅದಾದಮೇಲೆ ಮದುವೆ ಮಗು ಆ ಥರ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಲೆವೆಲ್ ನನ್ನ ತಂದೆಯವರು ಅವರು ನೋಡ್ಕೊಳ್ಳೋವರೆಗೂ ನೋಡಿಕೊಂಡ್ರು. ನೆಕ್ಸ್ಟ್ ಈಗ ವಿಜಯಕುಮಾರಿ ಅಂತ ಮೇಡಮ್ ಇದ್ದರು, ಅವರು ಮತ್ತು ನಮ್ಮ ತಂದೆಯವರು ಇಬ್ಬರೇ ನೋಡ್ಕೊಂಬಂದಂಥ ಸಂಸ್ಥೆ ಇದು. ಸೊ ಇಬ್ಬರೂ ಕೂಡ ಇಲ್ಲಮ್ಮ ನೆಕ್ಸ್ಟು ಮುಂದಿನ ಒಂದು ಪೀಳಿಗೆಗೆ ಬೇಕು, ನಾವಾದಮೇಲೆ ಯಾರಾದ್ರು ನೋಡ್ಕೊಳ್ಳೋಕೆ ಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದರು. ನನಗೆ ABCDಯಿಂದನೂ ಅವರೇ ಟ್ರೈನಿಂಗ್ ಕೊಟ್ಟಿದ್ದು. ನೆಕ್ಸ್ಟ್ ಏನು ಹೇಗೆ ಎತ್ತ, ಯಾಕಂದ್ರೆ ನನಗೆ ಈ ಫೀಲ್ಡಲ್ಲಿ ನೋಡಿದ್ದೀನಿ, ನಾನು ಅಕ್ಕನ ನೋಡಿದ್ದೀನಿ, ಅಕ್ಕನ ಫ್ರೆಂಡ್ಸ್ಗಳನ್ನ ನೋಡಿದ್ದೀನಿ. ನನಗೆ ಅದು ಸ್ವಲ್ಪ ಈಸಿ ಆಯಿತು. ನನಗೆ ಬೆನ್ನೆಲುಬಾಗಿ ನಿಂತಿದ್ದು ಇವರಿಬ್ಬರೇ ಸರ್, ವಿಜಯಕುಮಾರಿ ಮೇಡಮ್ ಮತ್ತು ಬಸವರಾಜು ಅವರು. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ಹಾಗಾದರೆ ಈ ಸಂಸ್ಥೆಯಲ್ಲಿ ಮಕ್ಕಳ ದಾಖಲಾತಿ ಪ್ರಕ್ರಿಯೆ ಹೇಗಿರುತ್ತೆ, ಮತ್ತು ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ವಿಭಿನ್ನವಾದ ರೀತಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಬಂದಿದ್ದಾರೆ. ಮೇಡಮ್, ಆಗಲೇ ಮಾತನಾಡ್ತಾ ಇದ್ವಿ, ನಿಮ್ಮಲ್ಲಿ ಬೇರೆ ಬೇರೆ ಭಾಗದಿಂದ ಮಕ್ಕಳು ಬರ್ತಾರೆ, ಕೆಲವರಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ ಅಂಥೇಳಿ. ಹೇಗಿರುತ್ತೆ ತಮ್ಮಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಮಕ್ಕಳು? ಆಯ್ಕೆ ಪ್ರಕ್ರಿಯೆ ಅನ್ನೋಕ್ಕಿಂತ ಸರ್, ಆ ಮಗುಗೆ ಕಿವಿ ಕೇಳಿಸುತ್ತಾ ಮಾತು ಬರುತ್ತಾ, ಇದೆರಡು ನಾವು ನೋಡ್ತೇವೆ. ಫಸ್ಟ್ ಬೇಸಿಕ್, ಕಿವಿ ಕೇಳಲ್ಲ ಮಾತು ಬರಲ್ಲ ಅಂದರೆ UDID ಕಾರ್ಡ್.
ಸೊ ಇದೆರಡು ಇದೆ ಅಂದಾಗ ಡೆಫಿನೆಟ್ಲಿ ಬೋರ್ಡಿಂಗ್ ನಮಗಿಲ್ಲಿ ಫ್ರೀಯಾಗಿ ಕೊಡ್ತೇವೆ. ಮತ್ತು ಎರಡೂ ಇಲ್ಲ, ಈಗ ಏನು UDID ಕಾರ್ಡ್ ಇಲ್ಲ ಮಗು ಹತ್ರ ಅಂದಾಗ, ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ ಅಂದರೆ ಡೆಫಿನೆಟ್ಲಿ ಅದು ಆ ಮಗುನೂ ತೊಗೋತೇವೆ, ಒಂದು ಟೈಮ್ ಏನು ಕೊಡ್ತೇವೆ. ಸೊ ಈ ಟೈಮಲ್ಲಿ ನಮಗೆ UDID ಕಾರ್ಡ್ ಮಾಡಿಸ್ಕೊಡಿ, ಯಾಕಂದರೆ ನಾವೇ ಅದು ಮಾಡಿಸೋದಕ್ಕಾಗೋದಿಲ್ಲ, ತಂದೆ ತಾಯಿನೇ ಕರ್ಕೊಂಡೋಗಿ ಮಾಡಿಸ್ಬೇಕು. ತಂದೆ ತಾಯಿ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಸ್ಕೂಲ್ ಕಡೆಯಿಂದ ಈ ರೀತಿ ತಂದೆ ತಾಯಿ ಯಾರು ಇಲ್ಲ ಅಂತ ಹೇಳಿ ನಾವೇ ಒಂದು ಲೆಟರ್ ಕೊಟ್ಟು ಮಾಡಿಸ್ತೇವೆ. ಆ ಕಾರ್ಡ್ ಇಂಪಾರ್ಟೆಂಟ್. ಯಾವ ಏಜ್ ಗ್ರೂಪ್ ಅಂತ ಏನಾದರೂ ಇದೆಯಾ, ಹೇಗೆ ಸರ್? ಏಜ್ ಗ್ರೂಪ್ ಅಂತ ಏನಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನಾವು ಇಲ್ಲಿ ಪರ್ಮಿಷನ್ ಇರೋದು. ಸೊ 1st to 10th ನಾವು ಅದನ್ನು ತೊಗೋತೇವೆ. ಈಗ 10th ಸ್ಟ್ಯಾಂಡರ್ಡ್ಸ್ ಈಗ ಅಟ್ ಪ್ರೆಸೆಂಟ್ ಅಕಾಡೆಮಿಕ್ ಇಯರಲ್ಲಿ 18 years ಹುಡುಗನೂ ಕೂಡ ಇದ್ದಾನೆ, 10th ಓದ್ತಾ ಇದ್ದಾನೆ. BO ಆಫೀಸಿಂದ ನಮಗೆ ಕ್ವಶನ್ಸ್ ಬರುತ್ತೆ ಡೆಫಿನೆಟ್ಲಿ, ಯಾಕೆ 18 ವರ್ಷದ ಮಗುನ ನಿಮ್ಗೆ ಡೆಫಿನೆಟ್ಲಿ ಏನು ಡಿಸಬಲ್ಡ್ ಇರೋದ್ರಿಂದ ಅದೊಂದು ಏಜ್ ಲಿಮಿಟ್ ನಮಗೆ ಇದೆ, ಎಕ್ಸಮ್ಷನ್ ಇದೆ. ಈಗ ಉದಾಹರಣೆಗೆ ಯಾವುದೋ ಒಂದು ಮಗುಗೆ 8-10 ವರ್ಷ ಆಗ್ಬಿಟ್ಟಿರುತ್ತೆ, ಶಾಲೆಗೆ ಹೋಗಿರಲ್ಲ, ಈ ತರದ್ದೇನೋ ಒಂದು ಸಮಸ್ಯೆ ಇರುತ್ತೆ, ಆ ಮಗುವನ್ನ ತಮ್ಮ ಶಾಲೆಗೆ ಸೇರಿಸ್ಕೊಳ್ಳಿ ಅಂತಂದ್ರೆ ಅವಕಾಶ ಇದೆಯಾ? ಅವಕಾಶ ಇದೆ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಕೋಬೇಕಾಗತ್ತೆ. ಮಗುಗೆ ಬೇರೆ ಏನಾದರೂ ಮನೇಲೇ ತಾಯಿ ತಂದೆ ಈ ಥರ ಎಲ್ಲ ಅಭ್ಯಾಸ ಆಗಿದೆ, ಸ್ವಲ್ಪ ಬೇಸಿಕ್ ಗೊತ್ತಿದೆ ಅಂದಾಗ 2nd ಸ್ಟ್ಯಾಂಡರ್ಡಿಗೆ ನಾವು ಪುಷ್ ಮಾಡ್ಕೋತೇವೆ. ಅದರ್ವೈಸ್ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದಾನೆ, ಯಾಕಂದ್ರೆ ಮಗುಗೆ ಬೇಸಿಕೇ ಕಲಿಬೇಕು, ಸೈನ್ ಲ್ಯಾಂಗ್ವೇಜ್ ಅಥವಾ ಏನು ಓರಲಲ್ಲಿ ಸ್ಪೀಚ್ ಥೆರಪಿ ಆಗಬೇಕು, ಅದಕ್ಕೆ ಆಬ್ವಿಯಸ್ಲಿ ಅದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಸೇರ್ಕೊ. ಇನ್ನು ಹೇಗೆ ಇವರದು ಎಜುಕೇಷನ್ ಯಾವ ಥರ ಇರುತ್ತೆ, ಯಾವ್ಯಾವ ರೀತಿಯಲ್ಲಿ ಶಿಕ್ಷಣ ಕೊಡ್ತೀರಾ ಈ ಮಕ್ಕಳಿಗೆ? ಸರ್, ನಾವು ಸ್ಟೇಟ್ ಸಿಲೆಬಸ್, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಏನಿದೆ ಅದನ್ನೇ ಫಾಲೋ ಮಾಡ್ತೇವೆ. ಇಂಗ್ಲೀಷ್, ಹಿಂದಿ ಎಕ್ಸಮ್ಷನ್ ಇದೆ ಅವ್ರಿಗೆ. ಸೊ ಅದನ್ನು ನಾವು ಎಕ್ಸಮ್ಷನ್ ತೊಗೋತೇವೆ. ಇನ್ಫ್ಯಾಕ್ಟ್ ಇವ್ರಿಗೆ ಏನು 10th ಸ್ಟ್ಯಾಂಡರ್ಡ್ ಮಕ್ಕಳು, ನಾರ್ಮಲ್ ಮಕ್ಕಳು ಯಾವ ರೀತಿ ಎಕ್ಸಾಮ್ ಬರೀತಾರೆ ಸೇಮ್ ಕ್ವಶನ್ ಪೇಪರ್ ಇವ್ರಿಗೆ ಇರುತ್ತೆ. ಸೊ 1 hour ಎಕ್ಸ್ಟ್ರಾ, ಇರುತ್ತೆ. ಆ ಮಕ್ಕಳು ಜೊತೆನೇ ಮಿಂಗಲ್ ಮಾಡಿ ಕೂರಿಸ್ತಾರೆ. ಸೊ ಆ ಕೇಪಬಲ್ ಬರೋ ಲೆವೆಲಿಗೆ ತರೋದು ನಮ್ಮದು ಒಂದು ಚಾನ್ಸ್. ಅಂದ್ರೆ ಇವರು ಆಂಗ್ಲ ಭಾಷೆ ಮತ್ತು ಹಿಂದಿಯನ್ನ ಬರೆಯೋದಿಲ್ಲ. ಸೊ ಈ ಸಾಮಾನ್ಯವಾಗಿರುವಂತಹ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು, ಅವ್ರನ್ನ ಒಂದ್ ಕಡೆ ಹಿಡಿದಿಟ್ಕೊಳ್ಬೇಕು ಅಂತಂದ್ರೆ ಬಹಳ ಕಷ್ಟಪಡ್ತಾರೆ. ಅದರಲ್ಲೂ ಈಗಿನ ಕಾಲದ ಅನೇಕ ಶಿಕ್ಷಕರು, ಮುಖ್ಯವಾಗಿ ಮನೆಗಳಲ್ಲಿ 1-2 ಮಕ್ಕಳನ್ನ ಇಟ್ಕೊಂಡಂತಹ ಪೋಷಕರು ಗೋಳಾಡ್ತಾರೆ. ಆದರೆ ತಾವು ಇಷ್ಟೆಲ್ಲ ವಿಶೇಷವಾದ ದೇವರ ಮಕ್ಕಳನ್ನ ಇಟ್ಕೊಂಡಿದ್ದೀರಾ, ಅವರಿಗೆ ವಿಶೇಷವಾದ ರೀತಿಯಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದೀರಾ. ಹೆಂಗೆ ಸಾಧ್ಯ ಆಗುತ್ತೆ ಇದು? ಹೇಗೆ ಆ ಮಕ್ಕಳನ್ನ ತಾವು ಮನವೊಲಿಸ್ಕೊಂಡು ಹೇಳ್ಕೊಡೋದಕ್ಕೆ ತಮಗೆ ಸಾಧ್ಯ ಆಗುತ್ತೆ ಅಂತ? ಸರ್ ಹೌದು, ಒಪ್ಕೋತೇನೆ. ಏನು ನಾರ್ಮಲ್ ಮಕ್ಕಳು ಅಂದರೆ ಸೌಂಡ್, ಅವರು ಮಾತು, ಜಗಳ, ಗಲಾಟೆ. ಬಟ್ ನಮ್ದಂದ್ರೆ ಸೈಲೆಂಟ್ ಮಕ್ಕಳು, ಅದೊಂದು ಪ್ಲಸ್ ಪಾಯಿಂಟ್. ಇನ್ನೊಂದು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಆ ಮಕ್ಕಳು ಬರೋದಿಲ್ಲ, ಇಲ್ಲೆಲ್ಲೋ ಕರ್ಕೊಂಬಂದುಬಿಟ್ರು ಅನ್ನೋ ಒಂದು ಭಯ. ಈಗ ನಾರ್ಮಲ್ ಮಕ್ಕಳು 1-2 ದಿನ ಸ್ಕೂಲ್ಗೆ ಹೋಗ ಅಳ್ತಾರೆ, ಅದಾದಮೇಲೆ ಆಟ ಸಾಮಾನದು ಇದೆಲ್ಲ ನೋಡಿ ಸರಿ ಆಗ್ತಾರೆ. ಬಟ್ ಇವ್ರು ಫಸ್ಟ್ ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ವರೆಗೂ ಕಂಪ್ಲೀಟ್ ಕಷ್ಟ ಆಗುತ್ತೆ. ಅವ್ರ ಟೀಚರ್ ತುಂಬಾ ಸ್ಟ್ರಗಲ್ ಮಾಡಿ ಅವ್ರಿಗೇನೋ ತೋರಿಸಿ, ಅವ್ರಿಗೇನೋ ಒಂದು ಮಾತಾಡಿಸಿ, ಮತ್ತು ಅದೇ ಥರ ಮಗು ಇಲ್ಲಿ ಓದ್ತಾ ಇದೆ ಅಂದಾಗ ಅವ್ರಿಗೆ ಅದು ಡಿಫ್ರೆನ್ಸ್ ಕಾಣೋದಿಲ್ಲ. ಓಕೆ, ನನ್ನ ಥರನೇ ಇದ್ದಾರೆ, ಬೇರೆ ಎಲ್ಲ ಮಾತಾಡೋರನ್ನೇ ನೋಡಿರ್ತಾರೆ ಆ ಮಗು ಲೈಫ್ ಕ್ಲಾಸಿಗೆ ಬರೋವರೆಗೂ. ಸೊ ನಂತರನೂ ಇದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ ಬಂದಾಗ ಡೆಫಿನೆಟ್ಲಿ ಆ ಮಕ್ಕಳು ಬಂದೇ ಬರ್ತಾರೆ. ಈಗ ಅವ್ರ ಜೊತೆ ಸಿಬ್ಲಿಂಗ್ಸ್ ಯಾರೇ ಇದ್ರೂ, ಅಕ್ಕ ತಂಗಿ ಅಥವಾ ಕಸಿನ್ಸ್ ಯಾರೇ ಇದ್ರೂ ಮಾತಾಡೋ ಅಂತ ಒಂದು ನೋಡಿ ಅಬ್ಸರ್ವ್ ಮಾಡಿದ್ದಾಗ ಈ ಮಕ್ಕಳು ಇಲ್ಲಿಗೆ ಬರೋಕ್ಕೆ ಈಸಿ ಆಗುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ಆಶಾ ಅಂತ. ನಾನು ಶಾಸ್ತ್ರಿ ಸ್ಕೂಲಲ್ಲಿ ಆ್ಯಸ್ ಎ ಸ್ಪೆಷಲ್ ಟೀಚರ್ ಆಗಿ, ವಿಶೇಷ ಶಿಕ್ಷಕಿಯಾಗಿ 2 ವರ್ಷಗಳಿಂದ ನಾನು ಇಲ್ಲಿ ಕಾರ್ಯವನ್ನು ನಡೆಸ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕಂದ್ರೆ ಎಲ್ಲರಿಗೂ ಫಸ್ಟು ಮಗು ಕಿವುಡ ಇದೆ, ಮಾತು ಬರಲ್ಲ ಅಂತಂದರೆ ಎಲ್ಲರಿಗೂ ಅನಿಸೋದು ನಾರ್ಮಲ್ ಮಕ್ಕಳೇ ಓದೋದ್ರಲ್ಲಿ ಕಷ್ಟ, ಇನ್ನು ಈ ಮಕ್ಕಳು ಏನು ಓದ್ತಾರೆ ಅನ್ನೋದು ಎಲ್ಲರ ತಲೆಯಲ್ಲೂ ಬಂದುಬಿಡುತ್ತೆ. ನಾವು ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ TLM ಟೀಚಿಂಗ್ ಲರ್ನಿಂಗ್ ಮೆಥಡ್ಸನ್ನು ಅದು ಯೂಸ್ ಮಾಡ್ಕೊಂಡು ಹೇಳ್ತೀವಿ. ಯಾವಾಗ ಮಕ್ಕಳಿಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದಾಗ ವಿಡಿಯೋಸು ಅಥವಾ ಫೋನ್ ಮೂಲಕ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಮಾಡಿಸೋಕೆ ನಾವು ಪ್ರಯತ್ನ ಪಡ್ತೀವಿ. ಮಕ್ಕಳಿಗೆ ಪದೇ ಪದೇ ಬರೆಸಿದ್ದನ್ನು ಬರೆಸೋದು, ಈ ಥರ ಮಾಡಿದರೆ ಮಕ್ಕಳು ಅಟ್ಲೀಸ್ಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸೋಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ. ಇನ್ನು ಕೆಲವು ಮಕ್ಕಳಿಗೆ ಏನು ಹೇಳ್ತೀವಿ, ಕೆಲವೊಂದು ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ಯಾಕೆಂದರೆ ಮಾತನಾಡೋದಕ್ಕೆ ಬರುತ್ತೆ ಅಂತಂದರೆ ಈಸಿಯಾಗಿ ಏನನ್ನಾದರೂ ಒಂದು ಹೇಳ್ಕೊಳ್ತಾರೆ. ಆದರೆ ಈ ಮಕ್ಕಳು ಹೇಗೆ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತವೆ, ಯಾವ ರೀತಿ ಅದನ್ನು ವ್ಯಕ್ತಪಡಿಸ್ತವೆ ಅಂತ?
ಇಲ್ಲ ಸರ್, ಅದೇ ಸೈನ್ ಲ್ಯಾಂಗ್ವೇಜ್ ಮೇಯ್ನ್, ಅದೇ ಸೈನ್ ಲ್ಯಾಂಗ್ವೇಜಲ್ಲೇ ಈಗ ನಾವು ಹೇಗೆ ಮಾತಾಡಿ ಅವ್ರಿಗೆ ನಮ್ಮ ಭಾವನೆಗಳನ್ನ ನಾವು ಹೇಗೆ ಹೇಳ್ತೇವೆ, ದ ಸೇಮ್ ವೇ ಅವರು ಕೂಡ ಏನು ಅವರ ಟೀಚರ್ ಹತ್ರ ಅಥವಾ ಅವ್ರ ಕಂಫರ್ಟ್ ಯಾರ ಹತ್ರ ಇರ್ತಾರೆ ಅವ್ರ ಹತ್ರ ಬಂದು ಡೆಫಿನೆಟ್ಲಿ ಶೇರ್ ಮಾಡ್ತಾರೆ. ಮತ್ತು ಒಂಥರ ಅಗ್ರೆಷನ್ಗೆ ಹೋಗೋ ಒಂದು ಇದು ಸ್ವಭಾವ ಜಾಸ್ತಿ ಇವರಲ್ಲಿ, ಕೋಪ ಜಾಸ್ತಿ. ಏನು ನನಗೆ ನನ್ನ ಮಾತು ನೀನು ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಟೀಚರ್ ಹತ್ರ ಹೋಗಿ ಜಗಳ ಮಾಡ್ತಾರೆ. ಸೊ ಮಗು ಥರ ಇನ್ನು 12 ವರ್ಷ 15 ವರ್ಷ ಆದ್ರೂ ಕೂಡ ಅವ್ರ ಮಗು ಥರ, ಚಿಕ್ಕ ಮಗು ಥರನೇ ಬಿಹೇವ್ ಮಾಡ್ತಾರೆ ಸರ್. ಇನ್ನು ಕೆಲವು ಮಕ್ಕಳು ನಿಮ್ಮಲ್ಲಿರುವಂಥವ್ರು ಸ್ಪೋರ್ಟ್ಸ್ನಲ್ಲಿದ್ದಾರೆ, ಇನ್ನು ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಕರಕುಶಲ ಕಲೆಗಳಲ್ಲಿ ತರಬೇತಿ ಪಡಿತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಸರ್, ಸ್ಪೋರ್ಟ್ಸಲ್ಲಿ ಈಗ ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮದು ಇದು ಸ್ಟೇಟ್ ಲೆವೆಲಲ್ಲಿ ಹಾಕ್ತಾರೆ. ಏನು ಡಿಸೇಬಲ್ಡ್ ಮಕ್ಕಳಿಗೆ ಅಂತಲೇ ಒಂದು ಮಾಡ್ತಾರೆ ಡಿಪಾರ್ಟ್ಮೆಂಟಿಂದ. ಅದು ಅಲ್ಲಿ ಭಾಗವಹಿಸ್ತಾರೆ ನಮ್ಮ ಮಕ್ಕಳು. ಸುಮಾರು ಪ್ರೈಸಸ್ ಕೂಡ ತೊಗೊಂಡು ಬಂದಿದ್ದಾರೆ. ನಮ್ಮಲ್ಲಿ ಕೆಲವು ಮಕ್ಕಳಿದ್ದಾರೆ ಡ್ಯಾನ್ಸ್ ಪ್ರೋಗ್ರಾಮ್ಸಿಗೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಬರುತ್ತೆ, ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ತುಂಬ ಮಾಡ್ತಾರೆ ನಮ್ಮ ಮಕ್ಕಳು. ಈಗ ಆ್ಯನ್ಯುವಲ್ ಡೇ ಕೂಡ ನಾರ್ಮಲ್ ಸ್ಕೂಲಲ್ಲಿ ಹೇಗೆ ಆ್ಯನ್ಯುವಲ್ ಡೇಸ್ ಎಲ್ಲ ಮಾಡ್ತಾರೆ, ನಮ್ಮ ಸ್ಕೂಲಲ್ಲೂ ಕೂಡ ಆ ಮಕ್ಕಳಿಗೆ ತಕ್ಕಂಗೆ ಅವ್ರಿಗೆ ಸ್ಕಿಟ್ಸ್ ಆಗಿರ್ಬೋದು ಅಥವಾ ಒಂದು ಡ್ರಾಮಾ ಅಥವಾ ಡ್ಯಾನ್ಸಸ್ ಈ ಥರ ಎಲ್ಲ ನಾವು ಕೂಡ ಮಾಡ್ತೇವೆ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಪ್ರೋತ್ಸಾಹ ಕೊಡ್ತೇವೆ ಸರ್. ನಮಸ್ತೆ, ನನ್ನ ಹೆಸರು ಶೋಭಾ ಹಿರೇಮಠ್ ಅಂತ. ನಾನು ಶಾಸ್ತ್ರಿ ಸ್ಕೂಲಲ್ಲಿ ಸುಮಾರು 18ರಿಂದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ತುಂಬ ಏಜಲ್ಲಿ ಸ್ವಲ್ಪ ದೊಡ್ಡವ್ರು ಇರ್ತಾರೆ, ಇಲ್ಲ ತೀರ ಪುಟ್ಟವ್ರು ಇರ್ತಾರೆ. ಯಾಕಂದರೆ ಪೇರೆಂಟ್ಸು ಮಕ್ಕಳನ್ನ ಬೇಗ ಕರ್ಕೊಂಡು ಬರೋದಿಲ್ಲ. ತುಂಬ ಲೇಟಾಗಿ ಅವ್ರಿಗೆ ಡಿಟೆಕ್ಟ್ ಆಗಿ ಅವರ ಡೆಫ್ನೆಸ್ಸು ಗೊತ್ತಾಗಿ ಅವರು ಆಮೇಲೆ ಬಂದು ನಮ್ಮ ಶಾಲೆಗೆ ಬರ್ತಾರೆ. ಸಾಮಾನ್ಯವಾಗಿ ಇಂಥ ಮಕ್ಕಳಿಗೆ ಪೇರೆಂಟ್ಸ್ ಹೆಲ್ಪ್ ಬೇಕೇ ಬೇಕಾಗುತ್ತೆ ಮನೇಲಿ ಹೋದ್ಮೇಲೆ. ಇನ್ನು ಯಾವುದೇ ಒಂದು ಸಂಸ್ಥೆ ಪ್ರಾರಂಭ ಆಗೋದು ಸುಲಭ, ಆದರೆ ನಿರಂತರವಾಗಿ ಅದೊಂದು ರೀತಿ ಏರುಗತಿಯಲ್ಲಿ ನಡ್ಕೊಂಡು ಹೋಗೋದಿದೆಯಲ್ಲ, ಅದಷ್ಟು ಸುಲಭ ಅಲ್ಲ. ಅದಕ್ಕೆ ಒಟ್ಟಾರೆ ಸಮಾಜದ ತನು ಮನ ಧನದ ಸಹಕಾರ ಅಂತೂ ಇರಲೇಬೇಕು. ಅದ್ರ ಬಗ್ಗೆ ಹೇಳೋದಾದ್ರೆ? ಎಸ್ ಸರ್, ಎಕ್ಸಾಕ್ಟ್ಲಿ. ಈ ಸಂಸ್ಥೆ ಸ್ಥಾಪನೆ ಆಗಿದ್ದೇ ದಾನಿಗಳಿಂದ. ಏನು ಹೇಳಿದೆ ನಾನು, ಸ್ಥಾಪಕರಾದಂಥ ಬಸವರಾಜು ಆಗಿರ್ಬೋದು, ವಿಜಯಕುಮಾರ್ ಆಗಿರ್ಬೋದು, ಚಂದ್ರಶೇಖರ್ ಆಗಿರ್ಬೋದು, ಮನೆಗೂ ಹೋಗಿ ಈ ಥರ ಒಂದು ಶಾಲೆ ಇದೆ, ಶಾಲೆ ಓಪನ್ ಮಾಡ್ತಾ ಇದ್ದೀವಿ, ನಿಮ್ಮ ಕೈಲಾಗಿದ್ದು ಧನ ಸಹಾಯ ಮಾಡಿ ಅಂತ ಹೇಳಿಬಿಟ್ಟು ಕೇಳಿದಾಗ ಅವ್ರು ಏನೇನು ಕೊಟ್ಟರು ಅದನ್ನು ಕಲೆಕ್ಟ್ ಮಾಡಿ ನಮ್ಮದೇ ಆದಂಥ ಒಂದು ಪಾಂಪ್ಲೆಟ್ಸ್ ರೆಡಿ ಮಾಡಿಕೊಂಡು ಅದೊಂದು ಸ್ಪ್ರೆಡ್ ಮಾಡಿ ಈ ಥರ ಮಕ್ಕಳನ್ನ ಅಡ್ಮಿಷನ್ ತೊಗೋತೀವಿ ಅಂತ ಕೇಳಿದಾಗ ಎಲ್ಲ ಸುಮಾರು ದಾನಿಗಳು ಮುಂದೆ ಬಂದು, ಅವತ್ತಿಂದ ಇವತ್ತವರೆಗೂ ಅಷ್ಟೇ ಸರ್, ದಾನಿಗಳಿಂದನೇ ನಡೀತಾ ಇರೋವಂಥ ಒಂದು ಸಂಸ್ಥೆ ಇದು. ದಾನಿಗಳೇ ಕಟ್ಟಿಸಿರೋವಂಥ ಬಿಲ್ಡಿಂಗು, ದಾನಿಗಳಿಂದನೇ ನಡೀತಾ ಇರೋ ಒಂದು ಸಂಸ್ಥೆ ಆಗಿದೆ. ಇದುವರೆಗೂ ಅಷ್ಟೇ ಮಕ್ಕಳಿಗೆ ಎಜುಕೇಷನ್ಗೆ ಆಗಿರ್ಬೋದು, ಟೀಚರ್ಸ್ ಸ್ಯಾಲ್ರಿ, ಫುಡ್ ಗ್ರೈನ್ಸ್, 3 ಹೊತ್ತು ಇಲ್ಲಿ ಅನ್ನದಾನ ನಡೀತಾನೆ ಇರುತ್ತೆ. ಸೊ ಫುಡ್ ಗ್ರೈನ್ಸ್ ಆಗಿರ್ಬೋದು, ಮಕ್ಕಳಿಗೆ ಹಳೆ ಬಟ್ಟೆಗಳಿಂದ ಎಲ್ಲ ಸಿಕ್ಕಿದೆ. ಚಪ್ಪಲಿ, ಈಗ ಹಳೆ ಬಟ್ಟೆಗಳು ನಮಗೆ ಬೇಡ ಅಂದಾಗ ತೊಗೊಂಬಂದು ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡೇ ಬೆಳೆದು ಸುಮಾರು ಜನ ಇಂಜಿನಿಯರ್ಸ್ ಆಗಿದ್ದಾರೆ. ನಮ್ಮ 10th ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ ಮೈಸೂರಲ್ಲಿ JSS ಕಾಲೇಜ್ ಇದೆ, ಅಲ್ಲಿಗೆ ರೆಫರ್ ಮಾಡ್ತೇವೆ. ಅಲ್ಲಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅದು ಬಿಟ್ಟರೆ ಇಲ್ಲಿ ಚಾಮರಾಜನಗರದಲ್ಲಿ ಕಾಲೇಜ್ ಇದೆ. ಸೊ ಈ ಥರ ಅಲ್ಲಿ ಓದಿ ನಮ್ಮ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ಕೆಲವರು ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದಾರೆ. ಈಗ ಡಿಪ್ಲೊಮಾ ಕೋರ್ಸಸ್ ಆದರೆ ಡೆಫಿನೆಟ್ಲಿ ಅವರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ, ಅದ್ರಲ್ಲಿ ಸೆಲೆಕ್ಟ್ ಆಗಿ ಒಳ್ಳೊಳ್ಳೆ ಜಾಬಲ್ಲಿ ಕೂಡ ಇದ್ದಾರೆ ಸರ್, ಟೆಚ್ಚಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಯಾವುದಾದ್ರು ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮ್ಸ್, ಈಗ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ಅಥವಾ ಆ್ಯನ್ಯುವಲ್ ಡೇ ಆಗಿರ್ಬೋದು, ಬಂದು ಅವರೇ ಸ್ವಯಂ ಅವರೇ ಬಂದು ಮಕ್ಕಳಿಗೆ ಏನು ಸಹಾಯ ಮಾಡಬೇಕು, ಅವತ್ತಿನ ಊಟದ ವ್ಯವಸ್ಥೆ ಅವರೇ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಸರ್. ಇನ್ನು ತಮ್ಮ ಸಂಸ್ಥೆಯ ಮುಂದಿನ ಯೋಜನೆಗಳ ಬಗ್ಗೆ ಏನಾದರೂ ಹೇಳೋದಾದ್ರೆ? ಸರ್ ಹೌದು, ಯೋಜನೆಗಳಂದರೆ ಈಗ ಏನು PUC ಅಥವಾ ಏನು ಅದು ನೆಕ್ಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೇವೆ. ಅದು ಬಿಟ್ಟರೆ ಆಬ್ವಿಯಸ್ಲಿ ಈ ಮಕ್ಕಳಿಗೆ ಇನ್ನು ಕೆಲವರಿಗೆ ಗೊತ್ತಿದೆ ಈ ಥರ ಸ್ಕೂಲ್ಗಳಿದೆ ಅಂತ ಸೇರಿಸ್ತಾರೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ, ನಾರ್ಮಲ್ ಸ್ಕೂಲ್ಗೆ ಸೇರಿಸ್ತಾರೆ. ಸೊ ಅದು ಸ್ವಲ್ಪ ಅವ್ರಿಗೆ ಬುಲ್ಲಿಂಗ್ ಅಥವಾ ಏನೇ ಒಂದು ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಆಬ್ವಿಯಸ್ಲಿ ಇಲ್ಲಿಗೆ ತಂದು ಸೇರಿಸ್ಲಿ, ಇನ್ನೂ ಇದನ್ನು ಬೇಕಾದ್ರೆ ಡೆವಲಪ್ ಮಾಡೋಣ, ಇನ್ನೂ ದೊಡ್ಡದು ಮಾಡೋಣ, ಸ್ಟ್ರೆಂತ್ ಇಂಪ್ರೂವ್ ಆಗಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೇವೆ ಸರ್. ಇನ್ನು ಸರ್ವೆಗಳೆಲ್ಲ ನಡೆಸ್ತಾ ಇದ್ದಾವೆ. ಇನ್ನು ತಮ್ಮ ತಂದೆಯವರು ಮತ್ತು ಇನ್ನು ಕೆಲವರು ಸಮಾನ ಮನಸ್ಕರು ಸೇರಿ ಪ್ರಾರಂಭ ಮಾಡಿದಂತಹ ಸಂಸ್ಥೆ 16 ವರ್ಷಗಳಿಂದ ನೂರಾರು ಮಕ್ಕಳಿಗೆ ಅವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಹಕಾರ ನೀಡ್ತಾ ಇದೆ. ತಾವು ಕೂಡ ಅನೇಕ ವರ್ಷಗಳಿಂದ ಇವರ ಈ ಸೇವಾ ಕಾರ್ಯದಲ್ಲಿ ಜೋಡಿಸ್ಕೊಂಡಿದ್ದೀರಾ, ಏನನ್ಸುತ್ತೆ ಮೇಡಮ್?
ಮನಸ್ಸು ತುಂಬ ಬರುತ್ತೆ ಸರ್. ಯಾಕಂದರೆ ಇಟ್ಸ್ ನಾಟ್ ಕಮರ್ಷಿಯಲ್ ವಾಟ್ ವಿ ಆರ್ ಡೂಯಿಂಗ್. ಏನು ಒಂದು ಸಮಾಜ ಸೇವೆ ಇದು ಮಾಡ್ತಾ ಇರೋದು. ಸೊ ಇಂಥ ಮಕ್ಕಳಿಗೆ ಒಂದು ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನಸ್ಸು ತೃಪ್ತಿ ಇದೆ, ನೆಮ್ಮದಿ ಇದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತಾನೆ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಇಂಥ ಮಕ್ಕಳು ಹೊರಗೆ ಎಲ್ಲಿ ಕಾಣ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ನಿಮ್ಮ ಬರ್ಡೇಸ್ ಆಗಿರ್ಬೋದು, ಆ್ಯನಿವರ್ಸರೀಸ್ ಆಗಿರ್ಬೋದು, ಈ ಥರ ಒಂದು ಆಶ್ರಮಗಳಿಗೆ ಡೆಫಿನೆಟ್ಲಿ ನಿಮಗೆ ಗೊತ್ತಿರೋದು ಇದೇ ಆಶ್ರಮ ಅಂತಲ್ಲ, ನಿಮಗೆ ಗೊತ್ತಿರೋ ಆಶ್ರಮಗಳಿಗೆ ಹೋಗಿ ಅವ್ರಿಗೇನೋ ಒಂದು ಹೆಲ್ಪ್ ಮಾಡೋ ಮುಖಾಂತರ ನಿಮಗೂ ಮನಸ್ತೃಪ್ತಿ ಆಗುತ್ತೆ, ಮಕ್ಕಳಿಗೂ ಮನಸ್ತೃಪ್ತಿ ಆಗುತ್ತೆ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಮತ್ತು ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ನಮ್ಮ ಮನೆಗಳಲ್ಲಿ ಇರೋವಂಥ ಮಕ್ಕಳಿಗೆ ಇದ್ರ ಬಗ್ಗೆ ಐಡಿಯಾಸ್ ಇರೋದಿಲ್ಲ, ಹೊರಗಿನ ಕಷ್ಟಗಳು ಗೊತ್ತಿರೋದಿಲ್ಲ. ಮನೆ ಆಯಿತು, ಮೊಬೈಲ್ ಆಯಿತು, ಲ್ಯಾಪ್ಟಾಪ್ಸ್ ಆಯಿತು, ಈ ಥರ AI ಜೀವನ ಆಗೋಗಿದೆ ಈಗ. ಸೊ ನಿಮ್ಮ ಮಕ್ಕಳನ್ನ ಹೊರಗೆ ತನ್ನಿ, ನಮ್ಮ ಮಕ್ಕಳನ್ನ ತೋರಿಸಿ ಅವರು ತುಂಬ ಫಾರ್ ಬೆಟರ್ ಲೈಫಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡಿಕೊಡಿ. ಇಷ್ಟು ಹೇಳೋಕ್ಕೆ ಇಷ್ಟ. ಬಹಳ ಸಂತೋಷ ಆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಂಸ್ಥೆಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ, ಇನ್ನಷ್ಟು ಮಕ್ಕಳಿಗೆ ತಮ್ಮ ಸಂಸ್ಥೆಯ ಸೇವೆ ಲಭಿಸುವಂತಾಗಲಿ ಅಂಥೇಳಿ ನಾವು ವಾಹಿನಿಯ ಪರವಾಗಿ ಆಶಿಸ್ತಾ ಇದ್ದೇವೆ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯಾರು ಇತರರಿಗೋಸ್ಕರ ಬದುಕ್ತಾರೋ ಅವರು ಮಾತ್ರ ಬದುಕಿದ ಹಾಗೆ, ಉಳಿದವರು ಬದುಕಿದ್ದು ಸತ್ ಹಾಗೆ ಅಂತ. ಹಾಗೆ ನಾವು ಈ ಸಮಾಜದಿಂದ ಎಲ್ಲವನ್ನ ಪಡ್ಕೊಂಡಿರ್ತೇವೆ, ಆದರೆ ನಮ್ಮ ಕೈಲಾದಷ್ಟಾದರೂ ಕೂಡ ಇತರರಿಗೆ, ಅವಶ್ಯಕತೆ ಇರುವಂಥವರಿಗೆ ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡೋಣ. ನಮ್ಮ ಕೈಲಿ ಕೊಡೋದಕ್ಕೆ ಏನೂ ಇರಲಿಲ್ಲ ಅಂತಂದ್ರೂ ಕೂಡ ನಮ್ಮಲ್ಲಿರುವಂತಹ ಅಮೂಲ್ಯವಾದ ಸಮಯವನ್ನಾದರೂ ಕೂಡ ಇಂತಹ ಸೇವಾ ಕಾರ್ಯಗಳಿಗೆ ಕೊಡೋಣ ಅಂತ ಹೇಳ್ತಾ, ಇವರ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.